ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಪ್ರೀತಿಸಿದವಳೇ ಮಡದಿಯಾದಳ. ಜೀವನದಲ್ಲಿ ಎಲ್ಲ ಹುಡುಗರಿಗೂ ಪ್ರೀತಿ ಮಾಡಬೇಕು, ಮದುವೆ ಆಗಬೇಕು ಅಂತ ಆಸೆ ಬರೋದು ಸಹಜ, ತುಂಬಾ ಸಹಜ. ಅದು ಕಾಲೇಜುಗಳಲ್ಲಿ ಪ್ರೀತಿ ಹುಟ್ಟೋದು ಸುಲಭ ಬಿಡಿ. ಕಾಲೇಜಲ್ಲಿ ಒಂದು ಹುಡುಗಿ ಸುಂದರವಾಗಿ ಇದ್ದಾಳೆ, ಅವಳು ಎಲ್ಲರಿಗಿಂತ ಓದೋದ್ರಲ್ಲಿ ಮುಂದೆ ಇದ್ದಾಳೆ ಅಂದರೆ ಅಲ್ಲಿ ಒಬ್ಬ ಹೀರೋ ಇಲ್ಲ ಒಬ್ಬ ವಿಲನ್ ಇದ್ದೇ ಇರ್ತಾನೆ. ಅಂಥ ಕಾಲೇಜಲ್ಲಿ ವಿಲನ್ ಹೀರೋಗಳ ನಡುವೆ ನಾನು ಒಬ್ಬ. ನನ್ನ ಹೆಸರು ಪುನೀತ್ ಅಂತ. ನಮ್ಮೂರು ಹಾಡ್ಯ. ಹುಟ್ಟಿ ಬೆಳೆದದ್ದು ಎಲ್ಲ ಅಮ್ಮನ ಊರಲ್ಲಿ, ಅಂದರೆ ಹಾಡ್ಯ. ನಾನವಾಗ 8ನೇ ತರಗತಿಯಿಂದ 9ನೇ ತರಗತಿಗೆ ಉತ್ತೀರ್ಣವಾಗಿ ಆಗಷ್ಟೇ ನಮ್ಮ ಊರು ಬಿಟ್ಟು ಬೇರೆ ಊರಿನ ಪ್ರೌಢಶಾಲೆಗೆ ಸೇರಿದ್ದೆ. ಮೊದಲ ದಿನದ ಸ್ಕೂಲ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಟೀಚರ್ ಬರ್ತಾರೆ, ಅವರು ಪರಿಚಯ ಆದಮೇಲೆ ನಮ್ಮ ಪರಿಚಯ. ಹೀಗೆ ಒಬ್ಬೊಬ್ಬರು ಹೆಸರು ಹೇಳುವಾಗ ಒಂದು ಹುಡುಗಿ ತನ್ನ ಹೆಸರು ಹೇಳೋಕ್ಕೆ ಭಯ ಪಡುತ್ತಿದ್ದಳು. ನಾನು ಯಾವುದೋ ಕಡೆ ನೋಡ್ತಾ ಇದ್ದೆ. ಆ ಹುಡುಗಿ ತೊದಲಿಸಿದ್ದು ಶಬ್ದ ಕಿವಿಗೆ ಬಿತ್ತು. ನಾನು ತಿರುಗಿ ಅವಳ ಕಡೆ ನೋಡಿದೆ. ಹಬ್ಬೋ, ಏನ್ ಚಂದವಾಗಿ ಇದ್ಲು ಅಂತೀರಾ. ಹಾಲುಗಳ್ಳದ ಹುಡುಗಿ, ಕೈಬಳೆ ಸದ್ದು, ನೀಲಕೇಶ, ಗಮ್ಮನೆ ಹರಡಿದ್ದ ಮಲ್ಲಿಗೆಯ ಸೊಂಪು. ನೋಡುತ್ತಲೇ ಅವಳು ಅದೇನು ಮೋಡಿ ಮಾಡಿದ್ದಳೋ ಆ ಕ್ಷಣಕ್ಕೆ. ಅವಳ ತೊದಲ ಮಾತು, ಆ ತೊದಲಿನಲ್ಲೇ ನನ್ನ ಹೆಸರು ಪ್ರೀತಿ, ಊರು ಹಾಡ್ಯ ಅಂತ ಅಂದ್ಲು. ಮಗಂದು ಈ ಮನಸ್ಸಿಗೆ ದಿನ ಹುಣ್ಣಿಮೆನೆ ಅಂದ್ಕೊಂಡು ಅವಳನ್ನೇ ನೋಡುತ್ತಿದ್ದೆ. ಸ್ಕೂಲ್ ಮುಗೀತು. ನನಗೆ ನಮ್ಮೂರು ಹುಡುಗಿ ಏನು ಚಂದವಾಗಿ ಇದ್ದಾಳೆ. ನಮ್ಮೂರಲ್ಲಿ ಯಾರ ಮಗಳು? ಅವರಪ್ಪ ಯಾರು? ಆ ಹುಡುಗಿ ಮನೆ ಎಲ್ಲಿರೋದು? ಕೆಳ ಬೀದಿನಾ, ಮೇಲ್ಗಡೆ ಬೀದಿನಾ? ಅವಳು ಹೇಗಿದ್ರೂ ಸಂಜೆ ಊರಿಗೆ ಬಸ್ಸಲ್ಲೇ ಬರಬೇಕು. ಅವಳ ಹಿಂದೇನೆ ಹಿಂಬಾಲಿಸಿದ್ರೆ ಅವಳು ಯಾರ ಮಗಳು ಅನ್ನೋದು ಗೊತ್ತಾಗುತ್ತೆ ಅನ್ನೋ ಯೋಚನೆ, ಐಡಿಯಾಗಳು ಒಂದರ ಹಿಂದೆ ಒಂದು ಬರ್ತಾನೆ ಇತ್ತು. ಕೊನೆಗೂ ಅವಳು ಯಾರ ಮಗಳು, ಅವರಪ್ಪ ಯಾರು ಅಂತ ಗೊತ್ತು ಮಾಡಿಯೇ ಬಿಟ್ಟೆ. ಅವಳು ನಮ್ಮ ಅಪ್ಪನಿಗೆ ಪರಿಚಯ ಇರೋ ಗೆಳೆಯನ ಮಗಳು. ಇಷ್ಟು ದಿನ ಈ ಬಂಗಾರನ ಎಷ್ಟು ಜೋಪಾನ ಮಾಡಿದ್ರಪ್ಪ. ನಾನು ಕದೀತಾ ಇದ್ದೀನಿ ಅಂತ ಮನಸ್ಸು ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡು ನಗುತ್ತಿತ್ತು. ಹೀಗೆ ಅವಳನ್ನ ನೋಡಿದೆ. ಮನಸ್ಸು ಇಷ್ಟಪಟ್ಟಿತ್ತು. ಮನಸ್ಸು ಇಷ್ಟಪಟ್ಟರೆ ಸಾಕಾಗಲ್ಲ, ಅವಳ ಜೊತೆ ಮಾತಾಡಬೇಕು, ಅವಳನ್ನ ಗೆಲ್ಲಬೇಕು, ನಾ ಅವಳಿಗೆ ಇಷ್ಟ ಆಗೋ ಥರ ನಡ್ಕೋಬೇಕು ಅನ್ನೋದು ಅವಾಗಲೇ ಶುರುವಾಯಿತು. ಮನಸ್ಸೇನೋ ಆ ಹುಡುಗಿನ ಇಷ್ಟಪಟ್ಟಿದೆ. ಆದರೆ ಆ ಮನಸ್ಸೊಳಗೆ ಅವಳನ್ನ ಕೂಡಿಟ್ಟು ಅವಳ ಪ್ರೀತಿನ ಸವಿಯೋದು ಹೇಗೆ ಅನ್ನೋ ಚಿಂತೆ ನನಗೆ. ಕೊನೆಗೂ ಸ್ಕೂಲ್ ದಿನಗಳು ಶುರು ಆಗಿದ್ದೂ ಆಯಿತು, ಅವಳನ್ನ ನೋಡಿದ್ದೂ ಆಯಿತು. ದಿನಗಳು ಮಾತ್ರ ಹೋಗ್ತಾನೇ ಇದೆ. ಸಮಯ ಕಾಲ ಯಾರಿಗೂ ಕಾಯೋ ಬಂಧುಗಳು ಅಲ್ಲ. 3 ತಿಂಗಳು ಅವಳನ್ನ ನೋಡೋದು, ಇಲ್ಲದೇ ಇರೋ ಕನಸನ್ನ ಕಾಣೋದು, ಇದೇ ಆಗೋಯ್ತು. ಒಂದು ದಿನ ಹೀಗೆ ನಮ್ಮ ಮನೆಯಲ್ಲಿ ಪೂಜೆ ಇತ್ತು. ಸತ್ಯನಾರಾಯಣ ಪೂಜೆ ನೋಡಿ. ನಾನು ಬಯಸಿದ್ದು ಹಾಲು ಅನ್ನ, ನಮ್ಮ ಅಪ್ಪ ನೀಡಿದ್ದು ಹಾಲು ಅನ್ನ. ಹೇಗೆ ಅಂತೀರಾ? ಮನಸ್ಸಲ್ಲಿ ಅನ್ಕೊಂಡಿದ್ದೆ, ಆ ಹುಡುಗಿ ಅಪ್ಪನ್ನ ನಮ್ಮಪ್ಪ ಮನೆಗೆ ಕರೆದಿದ್ರೆ ಅವಳು ಬರ್ತಾ ಇದ್ಲೋ ಏನೋ ಅಂತ. ಆಗ ನಮ್ಮಮ್ಮ, ಲೋ ಪುನೀತ್, ಡೈರಿಗೆ ಹೋಗಿ 5 ಲೀಟರ್ ಹಾಲು ತಗೊಂಡು ಬಾರೋ ಅಂದ್ರು. ನಾನು ಹೊರಗಡೆ ಹೋದೆ. ಹಾಲು ತಗೊಂಡು ಮನೆಗೆ ಬಂದೆ. ಮನೆ ಒಳಗಡೆ ಗೆಜ್ಜೆ ಸೌಂಡ್, ಘಲ್ ಘಲ್ ಶಬ್ದ. ತಿರುಗಿ ನೋಡಿದ್ರೆ ಪ್ರೀತಿ. ನಮ್ಮಪ್ಪ ಅವರಪ್ಪ ಕೂತು ಮಾತಾಡ್ತಿದ್ರು. ನಮ್ಮಮ್ಮ, ಲೋ ಮಗನೇ, ಅಲ್ಲೇನು ನೋಡ್ತಾ ಇದ್ದೀಯಾ, ಹಾಲು ತಂದೇನೋ ಅಂದ್ರು. ಹಾಲು ಕೊಟ್ಟು ನಾನು ಫುಲ್ ಬ್ಯುಸಿ ಆದೆ. ಯಾವುದ್ರಲ್ಲಿ? ಪ್ರೀತಿನ ನೋಡೋ ಕೆಲಸದಲ್ಲಿ. ಮೊದಲು ಹೀಗೆ ಅವಳನ್ನು ನೋಡಿ ನನ್ನನ್ನೇ ಮರೆತಿದ್ದೆ. ಹಾಗೆ ಈಗಲೂ ಕೂಡ ಸೋತಿದ್ದೆ. ನನಗೆ ಅವಳ ಜೊತೆ ಮಾತಾಡಬೇಕು ಅಂತ ಮನಸ್ಸು. ಹಾಗೂ ಹೀಗೂ ಧೈರ್ಯ ಮಾಡಿ ಅವಳು ಇರೋ ಕಡೆ ಹೋಗಿ ಕೇಳಿದ್ದು ಹೇಗೆ, ಮಾತಾಡಿದ್ದು ಹೇಗೆ ಗೊತ್ತಾ? ನೀನು ಪ್ರೀತಿ ಅಲ್ವಾ? ನಮ್ಮ ಮನೆ ನಿನಗೆ ಹೇಗೆ ಗೊತ್ತು? ನಮ್ಮ ಮನೆಯಲ್ಲಿ ಪೂಜೆ ಅಂತ ಗೊತ್ತಿತ್ತಾ? ಹೀಗೆ ಕೇಳ್ತಾನೆ ಇದ್ದೆ. ಅವಳು ಅಲ್ಲಿ ಇರಲೇ ಇಲ್ಲ. ನಮ್ಮ ಅಮ್ಮ, ಯಾಕೋ ಮಗನೇ ಒಬ್ಬನೇ ಏನೇನೋ ಗೊಡಗುತ್ತಾ ಇದ್ದೀಯಾ? ಪೂಜೆಗೆ ಲೇಟ್ ಆಗ್ತಿದೆ, ಹೋಗು ಮುಖ ತೊಳೆದು ಹೊಸ ಬಟ್ಟೆ ಹಾಕ್ಕೊಂಡು ಬಾ ಅಂದ್ರು. ಪೂಜೆ ಶುರು ಆಯಿತು. ಮಂಗಳಾರತಿನೂ ಆಯಿತು. ಊಟಕ್ಕೆ ಎಲ್ಲರೂ ಕೂತರು. ಅಪ್ಪ ಅಮ್ಮ ಎಲ್ಲರೂ ಊಟ ಬಡಿಸುತ್ತಿದ್ದರು. ನಾನು ಮನೆ ಮಗ, ಇಲ್ಲ ಅಂದರೆ ಹೇಗೆ? ಅದು ನಮ್ಮ ಹುಡುಗಿನೂ ಊಟಕ್ಕೆ ಕೂತಿದ್ದಾಳೆ. ಊಟ ಬಡಿಸಿಲ್ಲ ಅಂದರೆ ಅವಳು ಬೇಜಾರಾದರೆ ಅಂತ ಊಟ ಬಡಿಸಿದೆ. ಎಲ್ಲರಿಗೂ 1 ಪೀಸ್ ಜಾಂಗೀರ್ ಹಾಕಿದ್ರೆ ಅವಳಿಗೆ 2 ಹಾಕ್ತಿದ್ದೆ. ಅವಳು ಮನೆ ಕಾಯೋಗ. ಅವಾಗಾದರೂ ಒಂದು ಮಾತಾಡೋದು ಬೇಡ್ವಾ? ಸಾಕು ಬೇಕು ಅಂತಾದ್ರು. ಎಲ್ಲರೂ ಊಟ ಮುಗಿಸಿ ಆಯಿತು. ಮನೆಗೆ ಹೊರಡಬೇಕು. ಎಲ್ಲರಿಗೂ ಪ್ರಸಾದ ಕೊಡಬೇಕು, ಕೊಡ್ತಿದ್ದೆ. ಅವಳು ಆವಾಗ ಬಂದ್ಲು. ನಾನೇ ಮಾತಾಡಿದೆ. ಜಾಂಗೀರ್ 2 ಹಾಕಿದ್ದೆ.
ಒಂದು ನಿನ್ನ ಪಾಲಿನದು, ಇನ್ನೊಂದು ನನ್ನ ಪಾಲಿನದು ಅಂತ ಹೇಳುತ್ತಾ ತಿರುಗಿ ಪ್ರಸಾದ ತೆಗೆದುಕೊಡೋಕೆ ಅವಳ ಕಡೆ ತಿರುಗಿದ್ರೆ ಅವರಪ್ಪ, ಯಾಕಪ್ಪ ಪುನೀತ್, ನನಗೆ ಜಾಂಗೀರ್ ಒಂದೇ ಕಣೋ ಕೊಟ್ಟಿದ್ದು, ನಿನ್ನ ಪಾಲಿನದು ನನಗೆ ಕೊಡಲಿಲ್ಲ ಅನ್ನೋದಾ? ನಾನು ಬಯಸಿದ್ದು ಹಾಲು ಅನ್ನನೇ, ಆದರೂ ಸಕ್ಕರೆ ಇರಲಿಲ್ಲ, ಸಪ್ಪೆ ಅನಿಸಿತ್ತು. ಯಾಕೆ ಅಂದರೆ ನಮ್ಮ ಹುಡುಗಿ ಮನೆಗೆ ಬಂದು ಮಾತಾಡೋಕ್ಕೆ ಆಗಲಿಲ್ವಲ್ಲ ಅಂತ. ಆ ದಿನ ಮುಗೀತು. ಒಂದಿನ ಸ್ಕೂಲಲ್ಲಿ ನನಗೆ ಕಿಟಕಿ ಪಕ್ಕ ಕೂರೋದು ಅಂದರೆ ತುಂಬ ಇಷ್ಟ. ಅಲ್ಲಿ ಹೋಗೋರು ಬರೋರು ನೋಡೋದು ಅಂದರೆ ಭಾರಿ ಮಜಾ. ಆದರೆ ಒಬ್ಬ ಟೀಚರ್ಗೆ ಮಾತ್ರ ನಾನು ಕಿಟಕಿ ಪಕ್ಕ ಕೂರೋದು ಇಷ್ಟ ಆಗ್ತಾನೆ ಇರಲಿಲ್ಲ. ಅವರು ಗಣಿತ ಟೀಚರ್. ಸೀರೆ ಹಾಕ್ಕೊಂಡು ಬಂದರೆ ಅವರು ತೆಂಗಿನ ಮರ ಥರ ಕಾಣ್ತಾರೆ, ಇಲ್ಲ ಡ್ರೆಸ್ ಹಾಕ್ಕೊಂಡು ಬಂದರೆ ನಾನು ಅವರಿಗೆ ತೆಂಗಿನ ಮರ ಥರ ಕಾಣ್ತೀನಿ. ಅಂದರೆ ಉದ್ದ ಜಾಸ್ತಿ ಅವರು. ನಾನು ಕಿಟಕಿ ಪಕ್ಕ ಕೂತಿದ್ರೆ ಬಳಪ ತೆಗೆದು ನನಗೆ ಎಸಿತಿದ್ರು. ಹೇ, ನೀನಲ್ಲಿ ಕೂರ್ಬೇಡ, ಎದ್ದು ಮುಂದೆ ಬಾ ಅನ್ನೋರು. ಹೇಗೋ ಅವರ ಕ್ಲಾಸ್ ಪಿರಿಯಡ್ ಮುಗೀತು. ಇವಾಗ ಇನ್ನೊಬ್ಬರು ಸೈನ್ಸ್ ಮಾಸ್ಟರ್. ಅವ್ರ ಪಿರಿಯಡ್ಲಿ ಕಿಟಕಿ ಪಕ್ಕ ಕೂತಿದ್ದೆ. ಕಿಟಕಿ ಹೊರಗಡೆ ನೋಡ್ತಾ ಇದ್ದೆ. ಅವರು ಅಲ್ಲೇ ಬರೋದಾ? ಎದ್ದೋಗಿ ಕಿವಿ ಚಿತ್ರ ಬಿಡಿಸಿ ಭಾಗಗಳು ಗುರುತಿಸು ಅಂತ ಅಂದರು. ನನಗೆ ಚಿತ್ರ ಬಿಡಿಸೋದು ತುಂಬ ಸುಲಭ, ಆದರೆ ಭಾಗಗಳು ಮರ್ತೋಗಿತ್ತು. ಬೋರ್ಡ್ ಹತ್ರ ಹೋದೆ, ಕಿವಿ ಚಿತ್ರ ಬಿಡಿಸಿದೆ, ಆದರೆ ಭಾಗಗಳು ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಒಂದೂ ಹೇಳ್ತಾ ಇಲ್ಲ. ಹುಡುಗಿಯರಿಗೆ ಖುಷಿ, ನಾನು ಭಾಗಗಳು ಬರ್ತಿಲ್ಲ ಅಂದರೆ ಒದೆ ಬೀಳ್ತಾವೆ, ನೋಡಿ ಖುಷಿ ಪಡೋಣ ಅಂತ. ಆಗಲೇ ನೋಡಿ ನಮ್ಮ ಹುಡುಗಿ ಬಾಯಲ್ಲಿ ಮೆತ್ತಗೆ ಕಿವಿ ಭಾಗಗಳು ಹೇಳಿದ್ದು. ನನಗೆ ಅವಳು ಹೇಳಿದ್ದು ಎರಡಷ್ಟೇ ಅರ್ಥವಾಗಿದ್ದು. ಬರೆದೋ ಸರ್ ನೋಡಿ ಅಂದೆ. ಅವರು ಏನು ಬುಕ್ಕಲ್ಲಿ ಮಾರ್ಕ್ ಮಾಡ್ತಿದ್ರೋ. ನಾ ಬರೆದಿರುವ ಚಿತ್ರ ನೋಡಿ, ಎರಡಷ್ಟೇ ಬರೆದಿದ್ದೀಯಾ, ಇನ್ನು ಬೇರೆ ಭಾಗಗಳು ಗೊತ್ತಿಲ್ವಾ ಅಂತ ಒಂದು ಕೋಲ್ ತಗೊಂಡು ಕುಂಡಿ ಮೇಲೆ ಬಿಟ್ರು. ಹೊಡ್ತಾ ಹಬ್ಬೋ, ಈಗಲೂ ನೆನಪಿದೆ. ಆಮೇಲೆ ನನಗೂ ಕೋಪ ಬಂತು. ಸರ್ ಹೊಡೆಯೋದಿದ್ರೆ ಕೈಗೆ ಹೊಡೀರಿ, ಕುಂಡಿ ಮೇಲೆ ಹೊಡಿಬೇಡಿ ಅಂತ ಅಂದೆ. ಕೈಗೆ ಎರಡೆರಡು ಹೇಟ್ ಕೊಟ್ರು. ಮಾರಾಯ, ಅದೇ ಲಾಸ್ಟ್. ಅವ್ರ ಪಿರಿಯಡ್ಗೆ ಹೋಗೋದೇ ಬಿಟ್ಬಿಟ್ಟೆ. ಸ್ಕೂಲ್ ದಿನಗಳಂತೂ ಮುಗದೇ ಹೋಯಿತು. ಪರೀಕ್ಷೆ ಬರೆದೂ ಆಗಿತ್ತು. ರಿಸಲ್ಟ್ಗೆ ಎಲ್ಲರೂ ಕಾಯ್ತಾ ಇದ್ರು. ಕೊನೆಗೂ ನಾನು ಪ್ರೀತಿಗೆ ನನ್ನ ಪ್ರೀತಿ ಹೇಳೋಕ್ಕೆ ಆಗಲಿಲ್ಲ. ಈ ವರ್ಷ ಮುಗಿದೋಯ್ತು. ಪ್ರೀತಿ ನೆಕ್ಸ್ಟ್ ಇಲ್ಲೇ ಓದು ಮುಂದುವರಿಸುತ್ತಾಳಾ ಇಲ್ಲವೋ ಗೊಂದಲ ನನಗೆ. ಒಬ್ಬ ಗೆಳೆಯ ಮಾತ್ರ, ಲೋ ಪುನೀತ್, ಸ್ಕೂಲ್ನೇ ಆಗಿದ್ದು ಪ್ರೀತಿ ಸ್ಕೂಲ್ಗೆ ಸೀಮಿತ ಕಣೋ. ಇಲ್ಲಿ ಪ್ರೀತಿ ಹುಟ್ಟು ಅವರೆಲ್ಲ ಒಂದಾಗಿದ್ರೆ ಪ್ರತಿಯೊಬ್ಬರೂ ಒಂದೊಂದು ಹುಡುಗಿನ ಇಷ್ಟಪಡೋರು. ಪ್ರೀತಿ ಹೇಗಿದ್ರು ನಿಮ್ಮ ಊರೇ. ಅವಳು ನೆಕ್ಸ್ಟ್ ಇಲ್ಲಿಗೆ ಹೋದಕ್ಕೆ ಬರಲಿಲ್ಲ ಅಂದರೆ ಏನು ನಿಮ್ಮ ಊರಲ್ಲೇ ನೋಡಿಕೊಂಡ್ರೆ ಆಯಿತು. ಅದಕ್ಕ್ಯಾಕೆ ಆಕಾಶ ಬಿದ್ದ ರೇಂಜ್ಗೆ ಇದೆಯಾ ಅಂದ. ಅವನು ಹೇಳಿದ್ದು ನಿಜ ಅಲ್ವಾ? ಅವಳು ನಮ್ಮೂರು, ದಿನ ಅಲ್ಲೇ ಕಾಳು ಹಾಕಿದ್ರೆ ಆಗುತ್ತೆ. ನೋಡೋಣ, ಅದು ಟ್ರೈ ಮಾಡಿಯೇ ಬಿಡೋಣ. ನಮ್ಮ ರಿಸಲ್ಟ್ ಬಂದಿತ್ತು. ನಾನು ಜಸ್ಟ್ ಪಾಸ್ ಆಗಿದ್ದೆ. ಪ್ರೀತಿ ಅಂತೂ ಒಂದು ಕೈ ಮುಂದೆನೇ ಇದ್ಲು. ಅವಳು ಕೂಡ ಪಾಸ್ ಆಗಿದ್ಲು. ನನಗೆ ಹೊಸ ವರ್ಷ ಅನಿಸಿದ್ದೇ ಇಲ್ಲ. ಮತ್ತೆ ಅದೇ ದಿನಗಳು, ಅದೇ ಪ್ರೀತಿ. ದಿನಗಳು ಹೋದಂತೆ ಪ್ರೀತಿ ಎಲ್ಲಿ ಹೋಗ್ತಾಳೆ ಅಲ್ಲೆಲ್ಲ ನಾನು ಇರೋಕ್ಕೆ ಟ್ರೈ ಮಾಡಿದೆ. ಒಮ್ಮೆ ಪ್ರೀತಿ ನನ್ನ ನೋಡಿದ್ಲು, ಆದರೆ ಅವಳು ಮಾತಾಡಿಲ್ಲ. ಮನಸ್ಸಲ್ಲಿ ಏನು ಅಂದ್ಕೊಂಡ್ಲೋ ಗೊತ್ತಿಲ್ಲ. ಆವಾಗೆಲ್ಲ ಸ್ಕೂಲ್ ಲೈಫ್ ಹುಡುಗರಿಗೆ ಸ್ಕೋಪ್ ಜಾಸ್ತಿ. ಬಡ್ಡಿ ಮಗಂದು ಮುಖದ ಮೇಲೆ ಚಿಗುರು ಮೀಸೆ ಬಂದರೆ ಸಾಕು, ಊರಿಗೆ ಗೌಡ ನಾನೇ ಅನ್ನೋ ಬಿಲ್ಡಪ್. ಯಾಕೋ ಪ್ರೀತಿ 2 ದಿನದಿಂದ ಕಣ್ಣಿಗೆ ಕಾಣಲಿಲ್ಲ. ಮನೆ ಹತ್ರ ನೋಡಿದ್ರೂ ಕಾಣಲಿಲ್ಲ. ಇವಳು ಎಲ್ಲಿಗೆ ಹೋದ್ಲು ಅನ್ನುವಾಗ ನಮ್ಮ ಮನೆಯಲ್ಲಿ ಅಮ್ಮ ನಮ್ಮ ಅಪ್ಪಗೆ, ರೀ, ನಿಮ್ಮ ಸ್ನೇಹಿತ ಮಗಳು ಋತುಮತಿ ಆಗಿದ್ದಾಳೆ, ಅವರು ಮನೆಯಲ್ಲಿ ಇವತ್ತು ಸೊಪ್ಪು ಹಾಕ್ತಾರೆ, ನಾನು ಹೋಗಿ ಈ ಮುಯಿ ಹಾಕಿ ಬರ್ತೀನಿ, ದುಡ್ಡು ಕೊಡಿ ಅಂತ ಹೇಳಿದ್ರು. ಅದು ಕಿವಿಗೆ ಬಿತ್ತಪ್ಪ. ಅವ್ರ ಮನೆ ದಾರಿಲಿ ಹೋಗ್ತಿದ್ದೀನಿ. ಮನೆ ಮುಂದೆ ಚಪ್ರ ಹಾಕಿದ್ದಾರೆ. ಪ್ರೀತಿ ಅಂಗಳದಲ್ಲಿ ಕಾಣಲೇ ಇಲ್ಲ. ಸಂಜೆ ಆಯಿತು. ಸೀರಿಯಲ್ ಸೆಟ್ಲೈಟ್ಸ್. ಅವ್ರ ಮನೆ ತುಂಬ ಮುತ್ತೈದೆಯರು. ರಾಜನಿಗೆ ಹಾಕೋ ಥರ ಒಂದು ಚೇರ್. ಸಿಂಹಾಸನದ ರಾಣಿ ಅಲ್ಲಿ ಮೌನವಾಗಿ ಕೂತಿದ್ದಾಳೆ. ಅವಳ ಮುಂದೆ ತರವೇರಿ ಹಣ್ಣು ಹಂಪಲುಗಳು ತುಂಬಿ ತುಳುಕುತ್ತಾ ಇದ್ದಾವೆ. ಎಲ್ಲರೂ ಪದಗಳು ಹೇಳಿಕೊಂಡು ಪ್ರೀತಿ ಕೆನ್ನೆಗೆ ಅರಿಶಿಣ ಹಚ್ಚಿ ಅವಳ ಕೈಯಿಂದ ಎಲೆ ಅಡಿಕೆ ಇಸ್ಕೊಂಡು ಮನೆ ಕಡೆ ಬರ್ತಾ ಇದ್ದಾರೆ. ಗಂಡಿಗೆ ಒಂದೇ ಜನ್ಮ ಬರೆದಿರೋದು ಬ್ರಹ್ಮ, ಆದರೆ ಹೆಣ್ಣಿಗೆ 3 ಜನ್ಮ ಕೊಟ್ಟಿದ್ದಾನೆ. ಹೆಣ್ಣು ಅದಕ್ಕೆ ಸಾರ್ಥಕ ಅನ್ನೋದು. ನನ್ನ ಪ್ರಕಾರ ಹೇಗೆ ಅಂತೀರಾ? ಹೆಣ್ಣು ಭೂಮಿಗೆ ಜನಿಸುವುದು ಮೊದಲನೇ ಜನ್ಮ. ಹೆಣ್ಣು ಮತ್ತೊಮ್ಮೆ ಜನಿಸೋದು ಅವಳು ಋತುಮತಿಯಾದಾಗ. ಇನ್ನೊಂದು ಜನ್ಮ ಅಂತ ಸಾರ್ಥಕತೆ ಆಗೋದು ಅವಳು ತಾಯಿಯಾಗಿ ಮತ್ತೊಂದು ಜೀವಕ್ಕೆ ಜನ್ಮ ಕೊಟ್ಟಾಗ. ಇಷ್ಟೆಲ್ಲ ನೋವಲ್ಲೂ ಒಬ್ಬ ಹೆಣ್ಣು ಹೂವಾಗಿ ಅರಳುತ್ತಾಳೆ. ಆದರೆ ಅವಳಿಗೆ ಕಷ್ಟ ಅನ್ನೋದು ಬೆನ್ನಿನ ಹಿಂದೆಯೇ ಸೃಷ್ಟಿಕರ್ತ ಬರೆದು ಕಳಿಸುತ್ತಾನೆ.
ಆ ದಿನ ಮುಗೀತು. ಪ್ರೀತಿ 3-4 ದಿನ ಸ್ಕೂಲ್ಗೆ ಬರಲೇ ಇಲ್ಲ. ನನಗೆ ಅವಳನ್ನು ನೋಡಬೇಕು ಅಂತ ಆಸೆ. ಅವ್ರ ಮನೆಯವರು ಅವಳನ್ನು ಹೊರಗಡೆ ಬಿಡ್ತಾನೇ ಇರಲಿಲ್ಲ. 5ನೇ ದಿನ ಪ್ರೀತಿ ಸ್ಕೂಲ್ಗೆ ಬಂದಳು. ಅವರ ಗೆಳತಿಯರನ್ನು ಎಲ್ಲ ಮಾತಾಡಿಸಿ ಡೆಸ್ಕಲ್ಲಿ ಕೂತಿದ್ದಳು. ಅವಳು ಮೊದಲಿಗಿಂತ ಇಂದು ಇನ್ನಷ್ಟು ಮೆರುಗು ಆವರಿಸಿ ಚೆಂದವಾಗಿ ಕಾಣುತ್ತಿದ್ದಳು. ಅವಳನ್ನೇ ನೋಡುವ ಕೆಲಸ ಹಾಗೆ ಕೆಲವು ದಿನಗಳು ಕಳೆದು ಹೋದವು. ನಂತರ ಒಮ್ಮೆ ನಾನು ಧೈರ್ಯ ಮಾಡಿ ಪ್ರೀತಿ ಜೊತೆ ಮಾತಾಡಿದೆ. ಅದು ಮಲ್ಲಿಗೆ ಹೂ ಕೊಟ್ಟು. ನಾನು ನಿನ್ನ ಗೆಳೆಯ ಆಗಬಹುದಾ ಅಂತ ಕೇಳಿದ್ದೆ ಕೂಡ. ಅಲ್ಲಿಗೆ ಅವಳು ಇಲ್ಲ ಬೇಡ ಅಂತಾಳೆ ಅಂದುಕೊಂಡಿದ್ದೆ. ಆದರೆ ಅವಳು ಒಪ್ಪಿಗೆ ಕೊಟ್ಟಿದ್ದಳು. ಅಂದಿನಿಂದ ನಮ್ಮ ಗೆಳೆತನ ಶುರುವಾಗಿತ್ತು. ಆ ದಿನ ಚೆನ್ನಾಗಿಲ್ಲ ಅನ್ಸುತ್ತೆ. ಆಗ್ಲೇ ವಿಲನ್ ಬರೋದು. ಗೋಬೆ ನನ್ನ ಮಗ ವಿನೋದ್ ಅಂತ. ಅವನು ನಮ್ಮೂರ್ ಗೌಡನ ಮಗ. ಏನೋ ಪುನೀತ್, ಇಷ್ಟು ಜನ ಹುಡುಗಿರು ಇದ್ದಾರೆ, ಅವರಿಗೆಲ್ಲ ಕೊಡದೆ ಪ್ರೀತಿಗೆ ಮಾತ್ರ ಮಲ್ಲಿಗೆ ಹೂ ಕೊಡೋದಾ? ಅವರಪ್ಪನಿಗೆ ಗೊತ್ತಾದ್ರೆ ಮಲ್ಲಿಗೆ ಹೂ ಕೊರಳಲ್ಲಿ ಇರಲ್ಲ, ಎದೆ ಮೇಲೆ ಇರುತ್ತೆ ಜೋಪಾನ ಅಂತ ಹೇಳಿ ಹೊರಟು ಹೋದ. ಅವನ ಮಾತು ಕೇಳಿ ಸ್ನೇಹ ಶುರುವಾಗಿದ್ದು ದಿನಾನೇ ಸಮಾಧಿ ಮಾಡೋ ಮಾತಾಡ್ತಿದ್ದಾನೆ ಕಪಿ ನನ್ನ ಮಗ. ಛೆ ಅನ್ಕೊಂಡು ಮನೆಗೆ ಹೋದೆ. ಮುಂದಿನ ದಿನಗಳು ಹೋಗಿದ್ದೇ ಗೊತ್ತಿಲ್ಲ. 10ನೇ ತರಗತಿ ಪರೀಕ್ಷೆ ಕೂಡ ಮುಗಿದಿತ್ತು. ಇವಾಗ ಹೇಳಿಬಿಡೋಣ ಅಂತ ಅವಳಿಗೆ ಅನ್ಕೊಂಡೆ. ಆದರೆ ರಜೆ ಅಂತ ಅವಳು ಅಜ್ಜಿ ಮನೆಗೆ ಹೋದ್ಲು. ಅವ್ರ ಅಜ್ಜಿ ಮನೆ ನಮ್ಮ ತೋಟದ ದಾರಿಯಲ್ಲಿ ಇರೋದು. ಹತ್ರ ನನಗೆ. ಒಂದಿನ ಮಾವಿನಕಾಯಿ ಕೀಳೋಣ ಅಂತ ನಮ್ಮ ತೋಟದ ಪಕ್ಕದಲ್ಲಿ ನಾನು ನನ್ನ ಗೆಳೆಯ ಹೋಗಿದ್ವಿ. ಪ್ರೀತಿ ಅಲ್ಲಿಗೆ ಬಂದಿದ್ದು ಅವರ ಅಪ್ಪನ ಜೊತೆಗೆ ತೆಂಗಿನಕಾಯಿ ಕೀಳಿಸೋಕೆ. ನಾನು ಮಾವಿನ ಮರ ಹತ್ತಿದ್ದೀನಿ, ಮಾವಿನಕಾಯಿ ಕೀಳ್ತಾ ಇದ್ದೀನಿ. ನನ್ನ ಗೆಳೆಯ ಕೆಳಗಡೆ ಇದ್ದಾನೆ ಅನ್ಕೊಂಡ್ರೆ ಪ್ರೀತಿಯ ಅಪ್ಪನ ನೋಡಿ ಓಡಿ ಹೋಗಿದ್ದಾನೆ. ನಾನು ಕೂಗ್ತಾ ಇದ್ರೆ ಮಾತೇ ಇಲ್ಲ ಅವನದು. ಕೆಳಗೆ ಬಗ್ಗಿ ನೋಡ್ತೀನಿ, ಪ್ರೀತಿ. ಮರ ಹಿಡಿದು ಕೆಳಗೆ ಬಂದೆ ಮಾತಾಡೋಕೆ. ಬಾಯಿ ತೊದಲು, ಎಲ್ಲಿ ಅವರಪ್ಪನ್ನ ಕರೆದು ಬಿಡ್ತಾಳೆ ಅಂತ. ಏನ್ ಪುನೀತ್, ಇಲ್ಲಿಯವರೆಗೂ ಬಂದು ಮಾವಿನಕಾಯಿ ಕೀಳ್ತಾ ಇದ್ದೀಯಾ ಅಂತ. ಅವತ್ತು ಮೊದಲ ದಿನ ಅವಳು ಬಾಯಿಯಿಂದ ಮಾತಾಡಿದ್ದು ಕೇಳಿ ನಾನು ತಡಬಡಿಸಿ, ಹಾಗೇನಿಲ್ಲ, ನಮ್ಮದೇ ಮರ ಇದ್ದೋ, ಮಾವಿನಕಾಯಿ ತಿನ್ಬೇಕು ಅಂತ ಅದೇ ನಿಮ್ಮ ಮನೆ ಪಕ್ಕ ಇದ್ದಾರಲ್ಲ ಆ ಆಂಟಿ ಅವರು ಕೇಳಿದ್ರು. ಅದಕ್ಕೆ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಇಲ್ಲೇ ನಮ್ಮ ತೋಟ ಇರೋದು. ಆಗ ಪ್ರೀತಿ, ಅಲ್ಲಿ ನಿಮ್ಮ ತೋಟ ಇದ್ರೆ ಇಲ್ಲೇನು ಮಾಡ್ತಾ ಇದ್ರಿ? ಇದು ನಮ್ಮ ತೋಟ, ನಮ್ಮ ಮಾವಿನ ಮರ ಇದೋ. ಮತ್ತೆ ಹೀಗೆಲ್ಲ ಬರಬೇಡಿ ಆಯ್ತಾ? ಹೋಗಿ ನಮ್ಮಪ್ಪ ಬರ್ತಾ ಇದ್ದಾರೆ ಅಂತ ಅವಳು ಹೋದ್ಲು. ನನಗೆ ಆವಾಗೇ ಗೊತ್ತಾಗಿದ್ದು ಇವಳು ಕೂಡ ಬಾಂಬು ಅಂತ. ಎಷ್ಟು ಮಾತಾಡ್ತಾಳೆ, ನಾನೇನು ಬೇರೆಯವನಾ? ಅವಳು ಕ್ಲಾಸ್ಮೇಟ್ ತಾನೇ. ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗ. ಹೀಗೆ ಅವಳ ನನ್ನ ನಡುವೆ ದಿನಗಳು ಬಂದು ಹೋದ್ರೂ ಅವಳಿಗೆ ನನ್ನ ಪ್ರೀತಿ ನಿವೇದನೆ ಮಾಡಿಕೊಳ್ಳೋಕೆ ಆಗಲಿಲ್ಲ. 4 ವರ್ಷ ಕಳೆದು ಹೋಯ್ತು. ಹುಡುಗಿಯರಿಗೆ 18 ತುಂಬಿದ್ರೇನೆ ಮನೆಯಲ್ಲಿ ಅಪ್ಪ ಅಮ್ಮಂದಿರಿಗೆ ಹೆಣ್ಣು ಕೆಂಡನ ಮಡ್ಲಲ್ಲಿ ಕಟ್ಕೊಂಡು ಹಾಗಂತೆ. ವಯಸ್ಸಿಗೆ ಬಂದಮೇಲೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಬಿಡಬೇಕು, ಅದೇ ಅವರ ಆಸೆ. ಹುಡುಗಿಯರೂ ಹಾಗೇನೆ. ತಿಪ್ಪೆ ಮೇಲಿರುವ ಗೊಬ್ಬರದ ಸಸಿಗಳ ಥರ ಬೇಗ ಬೇಗ ಆಕಾಶದೆತ್ತರ ಬೆಳೆದು ಬಿಡ್ತಾರೆ, ಬೇಗ ಮದುವೆನೂ ಆಗ್ಬಿಡ್ತಾರೆ. ಈ ಭಯಕ್ಕೇನೆ ಅರ್ಧ ಹುಡುಗರು ಪ್ರೀತಿಸಿದ ಹುಡುಗಿ ಬೇಗ ಮದುವೆ ಆದ್ಲು ಅಂತ ದ್ವೇಷ ಪಟ್ಕೊಂಡಿರ್ತಾರೆ. ಅಲ್ಲ, ಆ ದೇವರು ಹುಡುಗರಿಗೆ 20ನೇ ವಯಸ್ಸಿಗೆ ಬರುವಷ್ಟರಲ್ಲಿ ಹುಡುಗಿ ಮದುವೆ ಆಗಿ ಹೋಗಿರಬೇಕು ಅಂತ ಬರೆದು ಬಿಟ್ಟಿದ್ದಾನೆ ಅನಿಸುತ್ತೆ. ಆದರೆ ನಮ್ಮ ಗೆಳೆತನ ಪ್ರೀತಿಗೆ ತಿರುವು ಪಡೆದುಕೊಂಡಿದೆ. ನನಗೆ ಆವಾಗ 23, ಅವಳಿಗೆ 20 ಇರಬಹುದು. ಅವ್ರ ಮನೆಯಲ್ಲಿ ಅವಳು ಓದಬೇಕು ಅಂತ ಹಠ ಮಾಡಿದ್ದಳು. ಅದಕ್ಕಾಗಿ ಅವಳು ಮದುವೆ ಮುಂಜಿ ಅಂತ ಹೋಗಿರಲಿಲ್ಲ. ನಾನು PUC ಅಷ್ಟೇ ಮುಗಿಸಿದ್ದೆ. ಮುಂದೆ ಹೋದಲು ಆಸಕ್ತಿ ಆಗಲಿಲ್ಲ. ಪ್ರೀತಿ ಒಬ್ಬಳೇ ಸಿಗ್ಬಹುದು ಎಂದು ಎದುರು ನೋಡ್ತಾ ಇದ್ದೆ. ಒಂದು ದಿನ ಅವಳು ಸಿಕ್ಕಳು. ಅವಳಿಗೆ ನನ್ನ ಪ್ರೀತಿ ನಿವೇದನೆ ಮಾಡಿದ್ದೆ. ಪ್ರೀತಿ, ನಿನ್ನ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನಿಂದ ಅಲ್ಲ, ಮೊದಮೊದಲು ನೀನು ಸ್ಕೂಲ್ಗೆ ಬಂದಾಗಿಂದ. ನಿನ್ನ ನೋಡಿದ ಮೇಲೆ ಮನಸ್ಸು ನಿನಗೆ ಸೋಲಿದೆ ಅಂತ. ಅವಳು ಮೌನವಾಗೇ ಇದ್ದಳು. ಅವಳಿಗೆ ಹೇಳಿದ್ದೆ ಕೂಡ, ಪ್ರೀತಿ, ನಿನಗೆ ಬಲವಂತ ಅಂತೂ ಮಾಡಲ್ಲ. ನಿನಗೆ ನಾನು ಸರಿ ಅನಿಸಿದ್ರೆ ನಿನ್ನ ನಿರ್ಧಾರ ನಾಳೆ ಹೇಳು, ಅಲ್ಲಿಯವರೆಗೂ ಕಾಯ್ತಾ ಇರ್ತೀನಿ ಅಂತ ಹೇಳಿ ಹೊರಟು ಹೋದೆ. ಅವಳಿಗೆ ನನ್ನ ಪ್ರೀತಿ ಹೇಳಿ 1 ವಾರನೇ ಆಗಿತ್ತು. ನಂತರ ಅವಳು ಸಿಕ್ಕಳು. ಕೇಳಿದೆ, ನಿನ್ನ ನಿರ್ಧಾರ ಏನು ಪ್ರೀತಿ ಅಂತ. ಅವಳು ಒಂದು ಲೆಟರ್ ಕೊಟ್ಟಳು. ನೋಡಿದ್ರೆ ಅದರಲ್ಲಿ ಹೀಗೆ ಇತ್ತು: ಪ್ರೀತಿಸಿದವರು ಸಿಗಬೇಕೆಂದೇನಿಲ್ಲ, ಪ್ರೀತಿಸಿದವರು ಜೊತೆಯಾಗಿ ಇರಬೇಕೆಂದೇನಿಲ್ಲ. ನಿನ್ನನ್ನು ದಿನ ನಾನು ಕೂಡ ನೋಡುತ್ತಿರುವೆ. ನನ್ನ ಕಣ್ಣ ಭಾಷೆಯ ನೀನು ಹರಿಯಲಿಲ್ಲ. ನಾನು ನಿನ್ನ ಮನಸಾರೆ ಇಷ್ಟಪಡುತ್ತಿದ್ದೇನೆ ಎಂದಳು. ಹೀಗೆ ಬರೆದಿದ್ದಳು.
ಅನಂತರ ಅವಳ ನಡುವಿನ ಪ್ರೀತಿಲಿ 1.5 ವರ್ಷ ಸಾಗಿದ್ದೇ ತಿಳಿಯಲಿಲ್ಲ. ಒಬ್ಬರಿಗೊಬ್ಬರು ಅರ್ಥ ಆಗಿದ್ವಿ. ಅವಳು ಬರೀ ಲವರ್ ಆಗಿದ್ರೆ ಇಷ್ಟೊತ್ತಿಗೆ ಕೈ ಕೊಟ್ಟ ಹುಡುಗಿ ಅಂತ ಹೇಳಿಬಿಡುತ್ತಿದ್ದನೇನೋ. ಆದರೆ ಮೊದಲು ಅವಳು ನನಗೆ ಶೀ ಈಸ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಆಗಿದ್ದವಳು. ನನ್ನ ಮನಸ್ಸಿಗೆ ನನ್ನ ಅವಳ ನಡುವೆ ಸ್ನೇಹ ಅನ್ನೋದಕ್ಕಿಂತ ಪ್ರೀತಿ ಜಾಸ್ತಿ ಆಗಿತ್ತು. ಜೋಡಿ ಹೃದಯಗಳು ಜೊತೆಯಾಗಿ ಬಾಳುವ ಕನಸು ಹೆಣೆದಿದ್ದವು. ಶೀ ಈಸ್ ಮೆಚೂರ್ಡ್ ಗರ್ಲ್ಸೋ. ಬದುಕನ್ನು ನನಗಿಂತ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡ ಹುಡುಗಿ. ನಾನು ದಾರಿ ತಪ್ಪಿದಾಗಲೆಲ್ಲ ತಿದ್ದಿದ್ದಾಳೆ. ಕ್ಷಣ ಕ್ಷಣಕ್ಕೂ ಬದಲಾಗುವ ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನ್ನ ಹತಾಶೆಗೆಲ್ಲ ಆಶಾಕಿರಣ ಆಗಿದ್ದಾಳೆ. ಮುಂದಿನ ಬದುಕಿಗೆ ಅವಳು ಜೊತೆಯಾಗಿದ್ದಾಳೆ. ಬದುಕಿನ ಕಷ್ಟಕರ ತಿರುವುಗಳಲ್ಲಿ ಸಾಥ್ ಕೊಟ್ಟಿದ್ದಾಳೆ. ನನ್ನದಿನ್ನೂ ಸೆಟಲ್ ಆಗಿರದ ಬದುಕು. 2 ವರ್ಷ ಕಾಯ್ತೀಯಾ ಅಂತ ಹೇಗೆ ಕೇಳಲಿ? ಆದರೂ ಕೇಳಿಯೇ ಬಿಟ್ಟೆ. ಅದೇನು ಹೇಳಬೇಕು ಅಂತ ಅವಳಿಗೆ ಗೊತ್ತಾಗಲಿಲ್ಲ. ಮೌನವಾಗಿ ಸಮ್ಮತಿಸಿದಳೋ ಅಥವಾ ಆ ಸಮಯಕ್ಕೆ ಅದೇ ಸರಿಯಾಗಿ ಕಂಡಿತೋ ತಿಳಿಯಲಿಲ್ಲ. ಹೊರಟು ಹೋದಳೋ. ನಾನು 2 ವರ್ಷ ಕಾಯ್ತೀಯಾ ಅಂತ ಅಷ್ಟೇ ಕೇಳಿದ್ದೋ. ಆದರೆ ಅವಳ ಮೌನ ಉತ್ತರಾನ ಇಲ್ವಾ ಅನ್ನೋದೇ ಮನದ ಗೊಂದಲ. ನಾನು ಕೇಳಿದ್ದ 2 ವರ್ಷದಲ್ಲಿ ಅವಳನ್ನು ನೋಡಲು ಗಂಡುಗಳು ಬಂದು ಹೋಗಿದ್ದರೋ, ಅವಳಿಗೂ ಇಲ್ಲದೆ ಇರೋ ಕಾರಣಗಳು ಹೇಳಿ ಮ್ಯಾನೇಜ್ ಮಾಡಿದ್ದಳೋ. ಆಗಷ್ಟೇ ಒಂದು ನೆಲೆಗೆ ಬಂದು ನಿಂತಿದ್ದೀನಿ ಎನ್ನುವಾಗ ನನಗೆ ಆಕ್ಸಿಡೆಂಟ್ ಆಗಿ ಹೋಗಿತ್ತು. ಹೇಗೋ ಪ್ರಾಣ ಮಾತ್ರ ಉಳಿದಿತ್ತು. ಎದ್ದು ನಡೆದಾಡುವ ಶಕ್ತಿ ಕುಂದು ಹೋಗಿತ್ತು. ಮನೆಯಲ್ಲೇ ಉಪಚಾರ, ಹಾಸಿಗೆಯಲ್ಲೇ ಎಲ್ಲ. ಆಕ್ಸಿಡೆಂಟ್ ಆಗಿದ್ದೂ ಆಯಿತು. ಅರ್ಧ ಜೀವವಾಗಿ ಇರುವ ಬದಲು ಒಂದೇ ಸಲ ಪ್ರಾಣ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಎನಿಸೋದು. ಅಮ್ಮ ಮಾಡುತ್ತಿದ್ದ ಉಪಚಾರಗಳು ನನಗೆ ಕರುಳು ಹಿಂಡಿದಂತೆ ಆಗುತ್ತಿತ್ತು. ಅವರ ವಯಸ್ಸಿನ ಕಾಲದಲ್ಲಿ ನಾನು ಸೇವೆ ಮಾಡಬೇಕು. ಅವರಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದೇನೆ. ಎಂಥ ಕರ್ಮ ಇದು ಎಂದುಕೊಂಡೆ. ಅಪ್ಪ ಅಂತೂ ನಾನು ಕೃಷಿಗೆ ಅಂತ ಬಂಡವಾಳ ಹಾಕಿದ್ದು ಹೋಯ್ತು ಅಂತ ತಲೆ ಕೆಡಿಸಿಕೊಂಡಿದ್ದರು. ಅಂದರೆ 10 ಹಸುಗಳನ್ನು ಕೊಂಡಿದ್ದೆ. ಅವುಗಳಿಗೆ ಜಾಗ ಕೂಡ ನೋಡಿದ್ದೆ. ಹಸು ಸಾಕಾಣಿಕೆ ಕೇಂದ್ರ, ಅದು ಅಮ್ಮನ ಹೆಸರಲ್ಲಿ ತೆರೆಯಬೇಕು ಎಂಬುದು ನನ್ನ ಕನಸು ಆಗಿತ್ತು. ಇದು ಯಾವೂ ನನ್ನಿಂದ ಕೈ ಜಾರಬಾರದು ಅಂತ ಅಪ್ಪ ನನಗೋಸ್ಕರ ಆಯುರ್ವೇದಿಕ್ ಪಂಡಿತರ ಹತ್ರ ಮಾತಾಡಿ ನನ್ನ ಮಗ ಮೊದಲಿನ ಹಾಗೆ ಆಗಬೇಕು, ಏನ್ ಮಾಡಿದ್ರೆ ತಯಾರು ಆಗ್ತಾನೆ ಕೇಳಿ ವಿಚಾರಿಸಿ ನನಗೆ ಅಂತಾನೆ ಒಬ್ಬರು ನೋಡಿಕೊಳ್ಳಲು ಬಂದರು. ನನಗೆ ಸೊಂಟ ಬಲಗಡೆಯ ಭಾಗ ಮುರಿದಿತ್ತು. ಎದ್ದು ನಡೆದಾಡಲು ಆಗುತ್ತಿರಲಿಲ್ಲ. ಅವರು ಆಯುರ್ವೇದಿಕ್ ಮೆಡಿಸಿನ್ ಕೊಟ್ಟರು. ಅದು ಹೇಗೆ ಅಂದರೆ, ಒಂದು ಮೊಟ್ಟೆ, ಅದಕ್ಕೆ ಅರ್ಧ ಚಮಚ ಅರಿಶಿಣ, ಮೆಂತೆ ಮತ್ತೆ ಅವರ ಆಯುರ್ವೇದಿಕ್ ಮೆಡಿಸಿನ್ ಇದೆಲ್ಲ ಒಟ್ಟಾಗಿ ಸೇರಿಸಿ ಕಲಿಸಿ ತಿನ್ನಲು ಕೊಡುತ್ತಿದ್ದರು. ನಂತರ ಒಂದು ಗ್ಲಾಸ್ ಹಾಲು. ಹೀಗೆ ನನ್ನ ದಿನಚರಿ ನಡೆಯುತ್ತಿತ್ತು. ಒಂದು ದಿನ ಪ್ರೀತಿ ಒಮ್ಮೆ ನನ್ನ ನೋಡಲು ಮನೆಗೆ ಬಂದಿದ್ದಳು. ಅಮ್ಮ, ಏನಮ್ಮ ಇಲ್ಲಿಯವರೆಗೂ ಅಂತ ವಿಚಾರಿಸಿದರು. ಪ್ರೀತಿ ಅಮ್ಮನನ್ನು ರೂಮಿಗೆ ಕರೆದುಕೊಂಡು ಹೋಗಿ ನನ್ನ ಅವಳ ಪ್ರೇಮದ ಬಗ್ಗೆ ಹೇಳಿದ್ದಳು. ಅವಳು ಅಳುತ್ತಿರುವ ಸದ್ದು ನನ್ನ ನೋಯಿಸುತ್ತಿತ್ತು. ಅಮ್ಮ ವಿಷಯ ತಿಳಿದು ಅವಳಿಗೆ ಸಮಾಧಾನ ಮಾಡಿ ಮನೆಗೆ ಕಳಿಸಿದ್ದರು. 6 ತಿಂಗಳು ಕಳೆದು ಹೋಯಿತು. ನಾನು ಕೂಡ ಸ್ವಲ್ಪ ಚೇತರಿಸಿಕೊಂಡಿದ್ದೆ. ನಡೆದಾಡುವ ಹಾಗೆ ಆಗಿದ್ದೆ. ನನ್ನ ಕನಸಿನ ಹಸು ಸಾಗಾಣಿಕೆ ಅಪ್ಪ ಕೈ ಬಿಡಲಿಲ್ಲ. ಅದಕ್ಕೆ ಏನೇನು ಮೇವಿನ ವ್ಯವಸ್ಥೆ ಎಲ್ಲ ರೆಡಿ ಆಗುತ್ತಿತ್ತು. ಪ್ರೀತಿ ಮನೆಯಿಂದ ದಿಢೀರ್ ಬಂದು ನನಗೆ ಮದುವೆ ಫಿಕ್ಸ್ ಆಗಿದೆ, ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಆಗಲ್ಲ, ಬಂದು ಅಪ್ಪನ ಜೊತೆ ಮಾತಾಡಿ ಅಂತ ಅಮ್ಮನೊಂದಿಗೆ ಹೇಳಿದ್ದಳು. ಅಪ್ಪನಿಗೂ ವಿಷಯ ಗೊತ್ತಾಗಿತ್ತು. ನನ್ನ ಸ್ನೇಹಿತ ಅವನಿಗೆ ಕೇಳಿದರೆ ಎಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾನೋ ಅನ್ನೋ ಭಯ ಅವರಿಗೆ. ಅಮ್ಮನೇ ಅವರ ಮನೆಗೆ ಹೋಗಿ ನೇರವಾಗಿ ವಿಷಯ ಹೇಳಿದ್ದರು. ಆದರೆ ಅವರ ಕಡೆಯಿಂದ ಯಾವ ಅಭಿಪ್ರಾಯವೂ ಬರಲಿಲ್ಲ. ಅಪ್ಪನಿಗೆ ಹೇಳಿದ್ದೆ, ಮಗ ಸಾಯೋ ಸ್ಥಿತಿಯಲ್ಲಿ ಇದ್ರೂ ನಾನು ಸಾಯಬಾರ್ದು ಅಂತ ಇಲ್ಲದೇ ಇರೋ ಎಲ್ಲ ಮೆಡಿಸಿನ್ ಕೊಡ್ತಿದೀಯಾ. ಇವಾಗ ಅದೇ ಮಗನ ಸಂತೋಷ ಇನ್ನೊಂದು ಹುಡುಗಿ ಕೈಯಲ್ಲಿದೆ, ಅದನ್ನು ಕೊಡಿಸು ಅಂತ. ಅಪ್ಪ ಹೊಡೆಯಲು ಬಂದರು. ಹೆದರಿದ್ದೆ. ಅಮ್ಮ ತಡೆದರು. ಅಮ್ಮ, ರೀ, ಇನ್ಯಾರಿಗಾಗಿ ನಾವು ಇಷ್ಟು ಕಷ್ಟಪಟ್ಟು ಉಳಿಸಿ ಇಡ್ತಾ ಇರೋದು? ನನ್ನ ಮಗ ಚೆನ್ನಾಗಿರ್ಲಿ ಅಂತ ತಾನೇ? ನಿಮ್ಮ ಸ್ನೇಹಿತ ಆದ್ರೇನು? ಹೋಗಿ ಒಂದು ಮಾತು ಕೇಳಿದ್ರೆ ಅವರ ಅಭಿಪ್ರಾಯ ಏನು ಅಂತ ಗೊತ್ತಾಗುತ್ತೆ. ಮಾತಾಡಿ ನೀವು ಅಂತ ಅಮ್ಮ ಹೇಳಿದಾಗ ಅಪ್ಪ ಮೌನವಾದರು. ತಿಂಗಳುಗಳು ಕಳೆದು ಹೋದವು. ನನ್ನ ಪರಿಸ್ಥಿತಿ ಸುಧಾರಿಸಿತ್ತು. ಪ್ರೀತಿನ ನೋಡಲು ಮನೆ ಹತ್ತಿರ ಸುಳಿದಾಡಿದ್ದೆ. ಆದರೆ ಅವಳು ಕಾಣಲಿಲ್ಲ. ಪಕ್ಕದ ಮನೆಯವರನ್ನು ಕೇಳಿದಾಗ ಅವಳಿಗೆ ನಿಶ್ಚಿತಾರ್ಥ ಆಗಿದೆ ಎಂದು ತಿಳಿಯಿತು. ಅವತ್ತಿನಿಂದ ಅವಳು ನನ್ನ ಕಣ್ಣಿಗೆ ಕಾಣಲೇ ಇಲ್ಲ. ಮನಸ್ಸಿಗೆ ಬಿಕ್ಕೋ ಎನಿಸಿದಂತೆ ಆಗುತ್ತಿತ್ತು. ಅವಳನ್ನು ನೆಂಟರ ಮನೆಯಲ್ಲಿ ಬಿಟ್ಟು ಬಂದಿದ್ದರು ಅವರ ಅಪ್ಪ.
ಮದುವೆ ದಿನ ಹತ್ತಿರವಾಗಿತ್ತು. ಮದುವೆಯಲ್ಲಿ ಅನ್ನೋದು ತಿಳಿದುಕೊಂಡೆ. ನನ್ನ ಗೆಳೆಯರಿಗೂ ಹೇಳಿದೆ. ಅಂದು ಮದುವೆ ದಿನ ನಾನು ಮದುವೆಯಲ್ಲಿ ಭಾಗಿಯಾಗಿದ್ದೆ. ತಾಳಿ ಕಟ್ಟುವ ಸಮಯ ಮದುವೆ ಹುಡುಗನನ್ನು ಹಿಡಿದು ದೂರ ತಳ್ಳಿ ಪ್ರೀತಿಳ ಕೊರಳಿಗೆ ತಾಳಿ ಕಟ್ಟಿದ್ದೆ. ನನ್ನ ಗೆಳೆಯರು ಸುತ್ತುವರೆದಿದ್ದರು. ಯಾರ ಭಯವೂ ಇರಲಿಲ್ಲ. ಆ ಕ್ಷಣಕ್ಕೆ ಪ್ರೀತಿಳ ಅಪ್ಪ ಕೆನ್ನೆಗೆ ಬಾರಿಸಿದ್ದರು. ಅಪ್ಪ ಅದನ್ನ ಕಂಡು ಅವನ ಗೆಳೆಯನಿಗೆ ಇನ್ನೊಂದು ಹೇಟ್ ನನ್ನ ಮಗನ ಮೇಲೆ ಬಿದ್ದರೆ ಸರಿ ಇರಲ್ಲ, ಅವನ ಮೇಲೆ ನಾನೇ ಒಂದಿನ ಕೈ ಮಾಡಿಲ್ಲ, ನೀನ್ ಹೇಗ್ ಮಾಡ್ತೀಯಾ ಅಂತ ಜೋರು ಮಾಡಿದ್ದರು. ದೊಡ್ಡ ಗಲಾಟೆನೇ ನಡೆದು ಹೋಗಿತ್ತು. ಅವರು ನಾವು ಬೇರೆ ಬೇರೆ ಆಗಿದ್ದೆವು. ಪ್ರೀತಿ ನನ್ನ ಜೊತೆ ಸಪ್ತಪದಿ ತುಳಿದಳು. ದಿನ ಕಳೆದವು. ಅಪ್ಪನಿಗೆ ಹುಷಾರಿಲ್ಲದೆ ತೀರಿ ಹೋದರು. ಹಸು ಸಾಗಾಣಿಕೆ ಕೇಂದ್ರ ಓಪನ್ ಆಗಿತ್ತು. ಮೊದಲು 10 ಹಸು ಇದ್ದವು. ಒಬ್ಬನೇ ನಿಭಾಯಿಸಲು ಆಗಲಿಲ್ಲ. ಸದ್ಯಕ್ಕೆ 2 ಹಸು ಇದೆ. ನನಗೂ ಒಬ್ಬಳು ಮುದ್ದಾದ ಮಗಳು ಇದ್ದಾಳೆ. ಸುಖ ಸಂಸಾರ ನಮ್ಮದಾಗಿದೆ. ಪ್ರೀತಿಸಿದವರು ಸಿಗಲಿಲ್ಲ ಎಂದರೆ ಎಷ್ಟು ನೋವಾಗುತ್ತೆ ಅನ್ನೋದು ಪ್ರೀತಿಸಿದವರೇ ಹೇಳುತ್ತಾರೆ. ನಾನು ಪ್ರೀತಿಸಿದ ಗೆಳತಿ ಕೈ ಹಿಡಿದೆ. ನೀವು ಪ್ರೀತಿ ಮಾಡಿ, ಆದರೆ ಬಲವಂತವಾಗಿ ಹುಡುಗಿನ ಪೀಡಿಸೋದು ಬೇಡ. ಪ್ರೀತಿ ಮಾಡಿದ್ಮೇಲೆ ಕೈ ಬಿಡಬೇಡಿ. ಎಂಥ ಸಂದರ್ಭ ಆದರೂ. ನಿಮಗೆ ಒಬ್ಬ ಮಗಳು ಅಥವಾ ಮಗನು ಇದ್ದರೆ ನೀವು ಬಯಸೋದು ಏನೋ? ಮಗಳು ಅಥವಾ ಮಗ ಚೆನ್ನಾಗಿರಬೇಕು, ಖುಷಿಯಾಗಿ ಬಾಳ್ಬೇಕು ಅಂತ. ನಿಮ್ಮ ಮಕ್ಕಳಿಗೆ ಮದುವೆ ಮಾಡುವಾಗ ಹುಡುಗ ಅಥವಾ ಹುಡುಗಿ ಒಳ್ಳೆಯವಳ ಅಥವಾ ಒಳ್ಳೆಯವನ ಹೀಗೆಲ್ಲ ವಿಚಾರಿಸ್ತೀರಾ. ಆದರೆ ಮಗಳು ಅಥವಾ ಮಗ ಲವ್ ಮಾಡಿ ಅವನು ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಮಗಳನ್ನ ನೋಡ್ಕೋತೀನಿ ಅಂತ ಕೇಳಿದ್ರು, ಅಂಥವರ ಪ್ರೀತಿನ ದೂರ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಹೊರತು ಯಾರೂ ನಿಜ ಪ್ರೀತಿನ ಪ್ರಮಾಣಿಸಿ ಅವರ ಪ್ರೀತಿನ ಒಪ್ಪಲ್ಲ. ಯಾಕೆ ಯೋಚನೆ ಮಾಡಲ್ಲ ನೀವು? ಯಾಕೆಂದರೆ ಹುಡುಗಿ ಸುಂದರವಾಗಿ ಇದ್ರೂ ಹುಡುಗಿ ಜಾತಿ ಸುಂದರವಾಗಿ ಇರಲ್ಲ. ಈಗಿನ ಕಾಲದಲ್ಲಿ ಅತ್ತೆ ಸೊಸೆ ಹೊಂದಿಕೊಂಡು ಸಂಸಾರ ನೌಕೆಗೆ ನಾವಿಕಳು ಆಗ್ತಾಳ ಅನ್ನೋದು ಮುಖ್ಯ, ಜಾತಿಯಲ್ಲ. ಹುಡುಗಿಯ ಮನಸ್ಸು ನೋಡಿ ಪ್ರೀತಿ ಮಾಡ್ತಾ ಇದ್ದಾರೆ. ಜಾತಿ ನೋಡಿ ಪ್ರೀತಿ ಮಾಡೋ ಜನ್ಮ ಇನ್ನೂ ಹುಟ್ಟಿಲ್ಲ. ಪ್ರೀತಿಸಿದವರು ಯಾರೂ ಕೆಟ್ಟವರಲ್ಲ, ಪ್ರೀತಿ ಮಾಡದೇ ಇರೋರು ಯಾರೂ ಒಳ್ಳೆಯವರಲ್ಲ ಅಂತ ರೂಲ್ಸ್ ಇದೆಯಾ? ಇಲ್ಲ ಅಲ್ವಾ? ದಯವಿಟ್ಟು ಎಲ್ಲ ಪೋಷಕರಿಗೆ ವಿನಂತಿ. ನಿಮ್ಮ ಮಕ್ಕಳು ಪ್ರೀತಿ ಮಾಡಿ ನಿಮಗೆ ಗೌರವ ಕೊಟ್ಟು ಆ ವಿಷಯವನ್ನು ನಿಮಗೆ ಹೇಳಿದಾಗ ಜಾತಿ ಭೇದ ಭಾವ ಇವೆಲ್ಲವನ್ನು ಬಿಟ್ಟು ನಿಮ್ಮ ಮಕ್ಕಳು ಸಂತೋಷವಾಗಿ ಇರುತ್ತಾರಾ ಇಲ್ಲವಾ ಅದನ್ನು ನೋಡಿ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.